ನಮಸ್ಕಾರ ಸ್ನೇಹಿತರೆ. KGID ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಂದರೆ KGID ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹೊಸ ಒಂದು KGID ಪಾಲಿಸಿಯ ಒಂದು ಪ್ರಾರಂಭಿಕ ಠೇವಣಿಯ ಹೊಸ KGID ಪಾಲಿಸಿಯನ್ನು ಮಾಡುವುದಕ್ಕಾಗಿ KGID ಲಾಗಿನ್ ಆಗಿ ಪ್ರಾರಂಭಿಕ ಠೇವಣಿ ಇನಿಷಿಯಲ್ ಡಿಪಾಸಿಟನ್ನು ನಾವು ಆನ್ಲೈನ್ನಲ್ಲಿ ಪೇ ಮಾಡ್ತಿರಬೇಕಾದ್ರೆ ಅಲ್ಲಿ ಸರ್ವರ್ ಇಶ್ಯೂಸ್ದಿಂದಾಗಿ ನಮ್ಮ ಒಂದು ಪ್ರಾರಂಭಿಕ ಠೇವಣಿಯ ಒಂದು ಪಾವತಿ ಏನಾಗುತ್ತೆ, ನಮ್ಮ ಒಂದು ಪ್ರಾರಂಭಿಕ ಠೇವಣಿಯ ಮೊತ್ತ ನಮ್ಮ ಅಕೌಂಟ್ನಿಂದ ಕಟ್ ಆಗಿರುತ್ತದೆ. ಆದರೆ ಪೇಮೆಂಟ್ ಒಂದು ಸ್ಟೇಟಸ್ಸಲ್ಲಿ ಅದು ಪೇಲ್ಡ್ ಅಂತ ಬರುತ್ತೆ. ಸೊ ನಾವೇನು ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಪಾಲಿಸಿಯ ಒಂದು ಪ್ರಾರಂಭಿಕ ಠೇವಣಿಯ ಮೊತ್ತವನ್ನು ಮತ್ತೊಂದು ಸಲ ಇನಿಷಿಯೇಟ್ ಪೇಮೆಂಟ್ ಮಾಡಿ ನಾವು ಪ್ರಾರಂಭಿಕ ಠೇವಣಿಯ ಒಂದು ಮೊತ್ತವನ್ನು ಪಾವತಿಸ್ತೇವೆ. ಆಗ ಅದು ನಮ್ಮ ಪ್ರಾರಂಭಿಕ ಠೇವಣಿಯ ಮೊತ್ತ ಯಶಸ್ವಿಯಾಗಿ ಪಾವತಿಯಾಗುತ್ತದೆ. ಆದರೆ ನಾವು ಹೆಚ್ಚುವರಿಯಾಗಿ ಪಾವತಿ ಮಾಡಿರ್ತಕ್ಕಂತಹ ನಮ್ಮ ಒಂದು ಇನಿಷಿಯಲ್ ಡೆಪಾಸಿಟನ್ನು ನಾವು ಯಾವ ರೀತಿಯಾಗಿ ರೀಫಂಡ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿ ಅಡ್ರೆಸ್ನಲ್ಲಿ KGID ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ KGID ಲಾಗಿನ್ ಮೊದಲನೇ ಸರ್ಚ್ ರಿಸಲ್ಟ್ಸ್ ಕ್ಲಿಕ್ ಮಾಡಿ ನಂತರ ನಿಮಗೆ ಲಾಗಿನ್ ಪೇಜ್ ಬರ್ತದೆ. ಇಲ್ಲಿ KGID ಎಂಪ್ಲಾಯ್ ಲಾಗಿನ್ ಏನಿದೆ ಅದು ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತದೆ. ನಂತರ ಇಲ್ಲಿ KGID ಸಂಖ್ಯೆಯಲ್ಲಿ ನಿಮ್ಮ ಪ್ರಥಮ KGID ಸಂಖ್ಯೆಯನ್ನು ಟೈಪ್ ಮಾಡಿ ನಂತರ ಇಲ್ಲಿ ಮೊಬೈಲ್ ಸಂಖ್ಯೆ ಅಂತಕ್ಕಂಥ ಒಂದು ವೈಟ್ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು KGIDಗೆ ರಿಜಿಸ್ಟರ್ ಇರ್ತಕ್ಕಂಥ ಮೊಬೈಲ್ ನಂಬರ್ನ ಮೊದಲ ಮತ್ತು ಕೊನೆಯ 2 ಅಂಕಿಗಳು ನಿಮಗಿಲ್ಲಿ ಶೋ ಆಗುತ್ತೆ. ನಂತರ ಇಲ್ಲಿ ಅಥೆಂಟಿಕೇಟ್ ಬಟನ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅದು ಗ್ರೀನ್ ಕಲರ್ನಲ್ಲಿ ಬ್ಲಿಂಕ್ ಆಗುತ್ತೆ. ನಂತರ OTP ಎಂಟರ್ OTP ಈ ಒಂದು ಬಾಕ್ಸ್ನಲ್ಲಿ ನಿಮ್ಮ KGIDಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ 6 ಅಂಕಿಯ OTP ಒಂದು ಬಂದಿರುತ್ತದೆ. ಅದನ್ನು ಈ ಒಂದು ಎಂಟರ್ OTP ಬಾಕ್ಸ್ನಲ್ಲಿ ಟೈಪ್ ಮಾಡಿ ನಂತರ ಇಲ್ಲಿ ಕೊಟ್ಟಿರೋ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಕ್ಯಾಪ್ಚಾ ವೈಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ನಂತರ ಲಾಗಿನ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹೋಮ್ ಪೇಜ್ ಇಲ್ಲಿ ಶೋ ಆಗ್ತಿರುತ್ತೆ. ನಂತರ ನಿಮಗೆ ಇಲ್ಲಿ ಎಡಗಡೆ 3 ಮೆನು ಗೆರೆಗಳಿರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಈಗ ಮೆನುಗಳ ಪಟ್ಟಿ ತೆರೆದುಕೊಳ್ಳುತ್ತದೆ. ಈ ಒಂದು ಪಟ್ಟಿಯಲ್ಲಿ ನೀವು ಎಂಪ್ಲಾಯಿ ರೀಫಂಡ್ ಅಂತಕ್ಕಂಥ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಸಬ್ ಮೆನುಗಳು ಕಾಣಿಸಿಕೊಳ್ಳುತ್ತದೆ. ಈ ಒಂದು ಸಬ್ ಮೆನುಗಳಲ್ಲಿ ID ರೀಫಂಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ NB ರೀಫಂಡ್ ಅಪ್ಲಿಕೇಶನ್ ಅಂತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ ಬರುತ್ತದೆ. ಇಲ್ಲಿ ಪ್ರಪೋಸಲ್ ರೆಫರೆನ್ಸ್ ನಂಬರ್ ಎಂಟರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತದೆ. ಅಂದರೆ ನೀವು ಯಾವ ಒಂದು ಪಾಲಿಸಿಯ ಒಂದು ಪ್ರಸ್ತಾವನೆಗೆ ಹೆಚ್ಚುವರಿಯಾಗಿ ಆರಂಭಿಕ ಠೇವಣಿಯನ್ನು ಪಾವತಿ ಮಾಡಿರ್ತೀರಿ, ಆ ಒಂದು ಹೆಚ್ಚುವರಿಯಾಗಿ ಪಾವತಿ ಮಾಡಿರ್ತಕ್ಕಂತಹ ಪ್ರಸ್ತಾವನೆಯ ಪ್ರಪೋಸಲ್ ಅಪ್ಲಿಕೇಶನ್ ನಂಬರನ್ನು ಈ ಒಂದು ಎಂಟರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ನಂತರ ಸರ್ಚ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ಪಾಪ್ ಪೇಜ್ ಒಂದು ಬರ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನಿಮ್ಮ ಒಂದು ಪ್ರಪೋಸಲ್ ನಂಬರು ಮತ್ತು ನಿಮ್ಮ ಒಂದು ನೇಮ್ ಶೋ ಆಗ್ತಿರುತ್ತೆ. ಇಲ್ಲಿ ಚಲನ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಟೇಬಲ್ ಇದೆ. ಈ ಒಂದು ಟೇಬಲ್ನಲ್ಲಿ ಸೊ ನಿಮ್ಮ ಒಂದು KGID ಪಾಲಿಸಿಗೆ ಸಂಬಂಧಿಸಿದಂತೆ ಯಾವ ಒಂದು ಪ್ರಸ್ತಾವನೆಗೆ ಪ್ರಾರಂಭಿಕ ಠೇವಣಿಯನ್ನು ಹೆಚ್ಚುವರಿಯಾಗಿ ಪಾವತಿ ಮಾಡಿರ್ತೀರಿ, ಆ ಒಂದು ಹೆಚ್ಚುವರಿಯಾಗಿ ಪಾವತಿ ಮಾಡಿರ್ತಕ್ಕಂತಹ ಚಲನ್ ಟ್ರಾನ್ಸಾಕ್ಷನ್ ನಂಬರ್ ಮುಂದೆ ಬರ್ತಕ್ಕಂತಹ ಡಬಲ್ ವೆರಿಫಿಕೇಷನ್ ಡಬಲ್ ವೆರಿಫಿಕೇಷನ್ ಕಾಲಮ್ನಲ್ಲಿ ಬರತಕ್ಕಂತಹ ಡಬಲ್ ವೆರಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ. ನಂತರ ನಿಮಗೆ ದಿಸ್ ಅಪ್ಲಿಕೇಶನ್ ಇಸ್ ವ್ಯಾಲಿಡ್ ಅಂತ ಪಾಪ್ ಮೆಸೇಜ್ ಒಂದು ಬರುತ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಬ್ಯಾಂಕ್ ಡೀಟೇಲ್ಸ್ ಇರ್ತದೆ. ನಂತರ ಇಲ್ಲಿ ಡಿಕ್ಲರೇಷನ್ ಇದೆ. ಸೊ ನಂತರ ಇಲ್ಲಿ ಅಗ್ರಿ ಆ್ಯಂಡ್ ಸಬ್ಮಿಟ್ ಫಾರ್ ರೀಫಂಡ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮ್ಮ ಒಂದು ID ರೀಫಂಡ್ ಅಪ್ಲಿಕೇಶನ್ನು ಜಿಲ್ಲಾ ವಿಮಾಧಿಕಾರಿಗಳ ಒಂದು ಲಾಗಿನ್ಗೆ ಫಾರ್ವರ್ಡ್ ಆಗುತ್ತದೆ. ಅಲ್ಲಿ ಅವರು ನಿಮ್ಮ ಒಂದು ಅಪ್ಲಿಕೇಶನನ್ನು ವೆರಿಫೈ ಮಾಡಿ ನಿಮ್ಮ ID ರೀಫಂಡ್ಗೆ ಕ್ರಮ ವಹಿಸುತ್ತಾರೆ. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.